ಯಲ್ಲಮ್ಮನ ಗುಡ್ಡದಿಂದ ಸೊಗಲಕ್ಕೆ ಹೊಂಟೀವ್ರಿ. ಭಾಳ ಏರೈತಿ ಇಲ್ಲಿ. ನವಿಲ್ ತೀರ್ಥ ಡ್ಯಾಮಿನ ಮಗ್ಲ ರೋಡ್ ಐತಿದು. ಗುಡ್ಡದಾಗ ಗಾಡಿ ಒದ್ದಾಡಕತ್ತೈತಿ. ಆಫ್ಟರ್ ಸೋ ಲಾಂಗ್ ಟೈಮ್ ವಿ ಆರ್ ಗೋಯಿಂಗ್ ಟು ಸೊಗಲ್. Also, I want to be going to Sogal in my mind. We reached the Sogal. Now we are searching for a parking place. Now go and left side. We are taking to left side, and there are parked. We enter the Sogal. ಎರಡು ಮೂರು ತಾಸು ಪ್ರಯಾಣ ಮಾಡಿದ್ವಿ ರೀ ಗಾಡಿದಾಗ. ಕುಂತ ಈಗ ಇಳಿದೊಮ್ಮೆ ಮೆಟ್ಲು ಹತ್ಬೇಕಾದ್ರೆ ಸ್ವಲ್ಪ ತ್ರಾಸ ಆಗಾಕತ್ತೈತಿ. ಎಲ್ಲರಿಗೂ ಕಾಲು ಬ್ಯಾನಾಗ್ಯಾವು. ಗಾಡಿದಾಗ ಕೂತ ಭಾಳದ ಮೆಟ್ಲ ಹೆಂಗೆ ಗೊತ್ತನು ಅಂತೇಳಿ ಒಟ್ಟರು ಒಬ್ರು ಮಾರಿ ಒಬ್ರು ನೋಡಾಕತ್ತಾರ. ಅದ್ರಾಗ ಬೇರೆ ಬುತ್ತಿ ಅರಿವಿ ಎಲ್ಲ ಲಗೇಜ್ ತೊಗೊಂಡು ಮ್ಯಾಲೆ ಹತ್ಬೇಕಂದ್ರೆ ತೀರಾ ತ್ರಾಸ. ಕೂತ್ ಗಾಡಿದಾಗ ಕಾಲು ಹಿಡ್ದಿದ್ದು ಒಟ್ಟರು. ದೇ ಆರ್ ನೌ ವೆರಿ ನರ್ವಸ್. ತೇಕೋತ ಹತ್ತಾಕತ್ತಾರ ಮ್ಯಾಕ. ಗೊಡ್ಚಿ ಇರನ್ ಗುಡಿಗೆ ಹೋಗೋಣ ಅಂತೇಳಿ ಮಾತಾಡಿದ್ರು ಒಂದಿವ್ಸ ಮಂದಿ ಸೊಗಲ್ಕ್ಕೆ ಹೋಗೋಣ ಅಂದರು. ಒಬ್ಬರು ಅಲ್ಲೇ ಹೋಗೋದಿತ್ತು ಪಾಡ, ಈ ಮೆಟ್ಲ ಹತ್ತೋದು ಯಾರು ಇದನ್ನಂತೇಳಿ ಮಾತಾಡಕತ್ತಾರ. ಅಲ್ಲಿ ಕುಂದ್ರು ಇಲ್ಲಿ ಕುಂದ್ರು ಅನ್ನಕತ್ತಾರ. ಮೆಟ್ಲ ಹತ್ತಾಕ ಬ್ಯಾಸ್ರ ಆಗತ್ತೈತಿ. ಇಲ್ಲಿ ರೆಸ್ಟ್ ಮಾಡಿದೆ ಒಂದು ಸ್ವಲ್ಪ. ಮತ್ತು ಹೊಂಟಿ ನೋಡ್ರಿ ನಡ್ಕೋತ. ಮತ್ತು ಸೊಕಾಸ ಹತ್ತಾಕ್ತಾರೆ ಮೆಟ್ಲ. ಎಂಟ್ರಿಂಗ್ fee per head 5 rupees. We paid the money. ಅಂತೂ ಇಂತೂ ಮ್ಯಾಲೆ ಹತ್ತಿ ಬಂದೀವಿ ರೀ. ಗೇಟ್ ದಾಟಿ ಮ್ಯಾಲೆ ಬಂದೀವಿ. ಆದೋಳು ಮೆಟ್ಲು ಹತ್ತೇಳಿ ಸಮಾಧಾನ ಆಯ್ತು. ಇಲ್ಲಿ ಹುಡುಗರು ಕಲ್ಲು ಬುಡಕ್ಕೆ ಹೋಗೋದು ಬರೋದು ಮಾಡಾಕ್ತಿದ್ರು. ಕೆಳಗಡೆಯಲ್ಲಿ ಬಡ್ಯಾಗ ಇಲ್ಲಿ ಅವ್ನಿಗೆ ಹೋಗಿ ಕ್ಯಾಮ್ರಾ ಇಡ ಅಂತಲೇ ಆಗಾಕತ್ತಿದ್ದ. ಒನ್ ಡೇ ಪಿಕ್ನಿಕ್ಕಿಗೆ ಹೇಳಿ ಮಾಡಿಸಿದಂಥ ಪ್ಲೇಸ್ ಇದು. ಹಚ್ಚ ಹಸಿರು ಗಿಡಗಳು, ತಂಪಾದ ವಾತಾವರಣ, ಒಳ್ಳೆಯ ಒಂದು ವಾತಾವರಣ ಅಂತಲೇ ಹೇಳ್ಬೋದು. ಇದು ಶಿವಪಾರ್ವತಿಯರು ಮದುವೆಯಾದಂಥ ಸ್ಥಳ ಅಂತ ಹೇಳ್ತಾರೆ ಹಿರಿಯರದು ಈ ಸೊಗಲ. ನಮಗಂತೂ ಇಲ್ಲಿ ಬಂದದ್ದು ಭಾಳ ಖುಷಿ ಆಯ್ತು. ಮಸ್ತ್ ಐತಿ ಪ್ಲೇಸ್. ದೊಡ್ಡ ದೊಡ್ಡ ಗಿಡಗಳದಾವು. ದೇವಸ್ಥಾನನೂ ಭಾರಿ ಐತಿದು. ಈ ಸ್ಥಳವನ್ನು ಭಾಳ ಕ್ಲೀನಾಗಿಟ್ಟಾರ.
ವೆರಿ ಹೈಜೀನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾವುದೇ ಕಸ ಕಡ್ಡಿ ಏನೂ ಇಲ್ಲಿ ಏನೂ ಎಸೆದಿಲ್ಲ. ಹೈಜೀನ್ ಪ್ಲೇಸ್. ಬೇರೆ ದೇವಸ್ಥಾನಗಳ ಥರ ಆಜು ಬಾಜು ಡಬ್ಬಿ ಹೋಗೋದು, ಕಸ ಹೋಗೋದು ಏನೂ ಇಲ್ಲ. ಇಲ್ಲಿ ಹೈಜೀನ್ ಮೇಂಟೈನ್ ಮಾಡ್ಯಾರ. ಮೇಂಟೆನೆನ್ಸ್ ಚಲೋ ಐತಿ ಗುಡಿದು. ಅಂತೂ ಇಂತೂ ಗುಡಿ ತಲುಪಿದೆವು. ಸೋಮೇಶ್ವರ ದೇವಸ್ಥಾನ. ಹೋಗಿ ದರ್ಶನ ಪಡೆದೆವು ಗುಡಿಯಲ್ಲಿ ಹೋಗಿ. ಸೋಮೇಶ್ವರ ದೇವಸ್ಥಾನದ್ದು ಗುಡಿಯ ಹೊರಗಿನ ಪ್ರಾಂಗಣ ಎಷ್ಟು ವಿಶಾಲವಾಗಿದೆ. ಸೋಮೇಶ್ವರದ ದರ್ಶನವಾಯಿತು. ಇದು ಮಲೆನಾಡು ಥರ ಫೀಲ್ ಆಗ್ತಾಯಿದೆ. ಹಂಗೈತ್ರಿ ಇದು ವಾತಾವರಣ. ಶಿವ ಪಾರ್ವತಿಯರು ಮದುವೆ ಆದ ಸ್ಥಳ ಅಂತ ಹೇಳ್ತಾರೆ. ಇದು ಇಬ್ಬರು ಜೋಡಿ ಇದ್ದಂಥ ಸ್ಥಳ ಇಲ್ಲೇ ಐತೆ ನೋಡ್ರಿ. ಇದೇ ಗುಡಿ ಶಿವ ಪಾರ್ವತಿಯರ ದೇವಸ್ಥಾನ. ಎಲ್ಲ ಸೈಡ ಜಳಕಕ್ಕೆಲ್ಲ ಅನುಕೂಲ ಐತಿ. ಮೇಲಿಂದ ನೀರು ಬೀಳ್ತೈತಿ. ಮಸ್ತ್ ಐತ್ರಿ. ಮ್ಯಾಲಿಂದ ವ್ಯೂ ನೋಡಿದ್ರೆ ಭಾರಿ ಕಾಣಿಸ್ತೈತಿ. ನಾವು ಅಲ್ಲಿ ಕೆಳಗಡೆ ಕೇಳಿದಾಗ ಜಳಕಕ್ಕೆ ವ್ಯವಸ್ಥೆ ಎಲ್ಲ ಮ್ಯಾಲೆ ಬರೋಬ್ಬರಿ ಐತಿ, ಮ್ಯಾಲೆ ಹೋಗ್ರಿ ಅಂತ ಕಳಿಸಿದ್ರು. ಚಲೋ ಐತ್ರಿ ಸೋಮೇಶ್ವರ ದೇವಸ್ಥಾನ. ಹಚ್ಚ ಹಸುರಿಂದ ಕೂಡಿದೆ ಸುತ್ತಲೂ. ಒಳ್ಳೆ ಒಂದು ವಾತಾವರಣ ಐತಿ ಇಲ್ಲಿ. ಎಲ್ಲ ನೋಡ್ರಿ ಗುಡಿಯ ಪ್ರಾಂಗಣ ಎಲ್ಲ ಎಷ್ಟು ಮಸ್ತ್ ಐತಿ. ಮ್ಯಾಲೆ ಹೋಗೋಣ ಬರ್ರಿ. ಸ್ಕೂಲ್ ಮಕ್ಕಳು ಬಂದಾವ ಇಲ್ಲಿ. ಇದ್ರಿಗೆ ಬಂದರು ಸ್ಕೂಲ್ ಮಕ್ಕಳು. ಮೇಲೆ ಎಲ್ಲ ಇಲ್ಲೆಲ್ಲ ನೋಡಿಕೊಂಡು ಇದ್ರಿಗೆ ಬಂದರು. ನಮ್ಗೆ ಟೀಚರ್ಸು ಮತ್ತು ಮಕ್ಕಳು ಮೇಲೆ ನೋಡ್ಕೊಂಬಂದರು. ಮೇಲಿಂದ ನೋಡಿದರೆ ವ್ಯೂ ಹೇಗಿದೆ ನೋಡಿ. ಇಲ್ಲಿ ಮಸ್ತ್ ಐತ್ರಿ ವಾತಾವರಣ. ನೋಡಿರಿ ಗುಡಿ ಹೆಂಗೆ ಕಾಣಿಸ್ತೈತಿ ಮ್ಯಾಲಿಂದ. ಒಳ್ಳೆ ಒಂದು ವಾತಾವರಣ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಮ್ಯಾಲಿಂದ ಕೆಳಗಡೆ ಇಲ್ಲೇ ನೀರು ಬೀಳೋದು ಇಲ್ಲಿಂದಾನೇ ಬರ್ತೈತಿ. ಜಿಂಕೆ ವನ
ಕ್ಷೇತ್ರ ಸೊಗಲ್ಲ ಜಿಂಕೆ ಅವನ ಆಯ್ತದ ಬರ್ರಿ ನೋಡೋಣ ಇಲ್ಲಿ. ಬರ್ರಿ ಹೋಗೋಣ. ಜಿಂಕೆ ವನ. ಸುತ್ತಲೂ ಹಿಂಗೆ ಇದೆ ಇದು. ಇಲ್ಲಿ ಎಂಟ್ರಿ ಫೀ ಫರ್ ಹೆಡ್ 5 ರೂಪೀಸ್ ಇದೆ. ಇಲ್ಲಾಂದರೆ ಮೇಲೆ ಬಿಡೋಲ್ಲ ನೋಡೋದಕ್ಕೆ. ಒಂದೆರಡು ಜಿಂಕೆ ಅಷ್ಟೇ ಕಂಡು ನಮ್ಗೆ. ಮೊಲ ಅದಾವೆ ಇಲ್ಲೇ ಒಂದೆರಡು ಜಿಂಕೆ ಅಲ್ಲಿ ಮೇಲೆ ಅದಾವೆ. ಅವು ಕ್ಯಾಮ್ರಾಕ್ಕೆ ಅಷ್ಟು ಕ್ಲಿಯರಾಗಿ ಕಂಡಿಲ್ಲ. ಇಲ್ಲೇ ಮೇಲ್ಗಡೆ 2 ಜಿಂಕೆ ಅದಾವೆ ಇಲ್ಲೇ. ಅದು ಬಿಟ್ಟರೆ ಆಚೆ ಕಡೆ ಮುಂದೆ ಅದಾವೆ. ಮೊಲಗಳು ಅದಾವು ಒಂದು ದಿವಸ. ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಮುಂದೆ ಅದಾವ ಅಂತ ಹೇಳಾಕ್ತಾರೆ. ಅಲ್ಲಿ ಮುಂದೆ ಹೋಗೋಣ ಬರ್ರಿ. ಇಲ್ಲಿ ಒಂದೆರಡು ಜಿಂಕೆ ಇದಾವೆ ಅಷ್ಟೇ. ಇಲ್ಲಿ ಕ್ಯಾಮ್ರಾದಾಗ ಅಷ್ಟೊಂದು ಕ್ಲಿಯರಾಗಿ ಕಂಡಿಲ್ಲ ಅವು ಇಲ್ಲಿ. ಇಲ್ಲೇ ನಿಂತಾವ. ಇಲ್ಲೇ 2 ಅದಾವ್ರಿ. ಇಲ್ಲೇ ಕ್ಲಿಯರಾಗಿ ಕಂಡಿಲ್ಲ ಕ್ಯಾಮ್ರಾದಾಗ ಅಷ್ಟೊಂದು. ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ಥ್ಯಾಂಕ್ ಯು.